ತೆಕ್ಕೊಳ್ಳಿರವ್ವ ಮಾಲಿನಿಯರೆಲ್ಲ ಮೊದಲ ತೆಕ್ಕೊಳ್ಳಿರವ್ವ ಮಾಲಿನಿಯರೆಲ್ಲ ಮೊದಲನ್ನು ತೆಕ್ಕೊಳ್ಳಿರವ್ವ ಮಾಲಿನಿಯದೆಲ್ಲ ಮೊದಲನ್ನು ತೆಕ್ಕೊಳ್ಳಿರವ್ವ ಸತಿವದನೆಯರೆಲ್ಲ ಹಸುಗಡ ಕರೆದು ಸತಿವದನೆಯರೆಲ್ಲ ಹಸುಗಡ ಕರೆದು ಕೆಪ್ಪಲು ಹಾಕಿದ ಬಸರಾಯ ಸತಿವದನೆಯರೆಲ್ಲ ಹಸುಗಡ ಕರೆದು ಕೆಪ್ಪಲು ಹಾಕಿದ ಬಸರಾಯ ಸತಿವದನೆಯರೆಲ್ಲ ಹಸುಗಳ ಕರೆದು ಹೆಪ್ಪಲು ಹಾಕಿ ಮಾಡಿದ ಮೊದಲ ಸತಿವದನೆಯರೆಲ್ಲ ಹಸುಗಳ ಕರೆದು ಹೆಪ್ಪಲು ಹಾಕಿದ ಮೊದಲ ಮೊದಲನ್ನು ತೆಕ್ಕೊಳ್ಳಿರವ್ವ ಮಾಲಿನಿಯರೆಲ್ಲ ಮೊದಲ ತೆಕ್ಕೊಳ್ಳಿರವ್ವ ಆಯ ಹಸುವನ್ನು ಸಾಕಲಿಕ್ಕೆ ಎಷ್ಟು ಕಷ್ಟ ಉಂಟು ಗೊತ್ತುಂಟಾ? ಅದಕ್ಕೆ ಹುಲ್ಲು ಹಾಕಬೇಕು, ಹಿಂಡಿ ಹಾಕಬೇಕು, ಅಕ್ಕಚ್ಚು ಇಡಬೇಕು. ಅಷ್ಟು ಮಾತ್ರವಲ್ಲ, ಕರೆದಂತ ಹಾಲನ್ನು ಹೋಗಿ ಮಾರಾಟ ಮಾಡಬೇಕು. ಎಷ್ಟು ಕಷ್ಟ ಉಂಟು ಗೊತ್ತುಂಟಾ? ಯಾವತ್ತು
ಅದು ಯಾವ ಪುರ ಅಂತ ಗೊತ್ತುಂಟಾ? ನಂದನ ಕೇದಿಗೆ ಹೋಗುವ ಬಾರಸಗಿ, ಓ ನಂದನ ಕೇದಿಗೆ ಹೋಗುವ ಬಾರಸಗಿ. ನಂದನ ಕೇದಿಗೆ ಹೋಗುವ ಬಾರಸಗಿ, ಓ ನಂದನ ಕೇದಿಗೆ ಹೋಗುವ ಬಾರಸಗಿ, ಬಾರಸಗಿ ಬಾರಸಗಿ. ಆನಂದದಿ ನಲಿಯುವ ಚಂದನ ಸೊಗಸನು ಕಾಣುತ್ತ, ಆನಂದದಿ ನಲಿಯುವ ಚಂದನ ಸೊಗಸನು ಕಾಣುತ್ತ, ಮೊದಲ ನೀಯುವ ಆನಂದದಿ ನಲಿಯುವ ಚಂದನ ಕಾಣುತ್ತ, ಮೊದಲ ನೀವ ಮಾರಿದಗಿ. ನಂದನ ಕೇಳಿಗೆ ಹೋಗುವ ಬಾರೆ ಸಖಿ, ಬಾರೆ ಸಖಿ ಬಾರೆ ಸಖಿಗೆ. ಅಲ್ಲಿಯ ಮಕ್ಕಳಿಗೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆಲ್ಲ ಹಾಲು ಮೊಸರು ಎಲ್ಲ ಹಾಕ್ಬೇಕು. ಅಲ್ಲಿ ನಮ್ಮ ವ್ಯಾಪಾರ ಚೆನ್ನಾಗಿ ಆಗ್ತದೆ. ಅದಕ್ಕೆ ನಾ ಹೇಳಿದೆ ಹೌದು, ಅಲ್ಲಿಗೆ ಹೋಗುವುದರಿಂದ ನಂದನ ಕಂದ ಮುಕುಂದನನ್ನು ನೋಡಬಹುದು. ಆದ್ರೆ ಬೇಗ ಹೋಗುವ. ನಾವು ಹಿಂದೆ ನಾವು ಮುಖ ನೋಡಿಕೊಂಡು ಬರುವಾಗ ಹಿಂದೆ ನಮಗೆ ಹಿಂದೆ ಕಣ್ಣು ಅಲ್ಲ. ನೀವು ಎಲ್ಲಿಗೆ ಹೊರಟದ್ದು? ಓ ಇದೆಲ್ಲ ಸಂತೆ ಇದ್ದಂತೆ, ಮಾರಾಟಕ್ಕೆ ಹೋಗುವ. ಇದೆಲ್ಲ ಎಂತದು ನಿಮ್ಮ ಇದರಲ್ಲಿ ಒಂದೊಂದು? ಅಲ್ಲ, ಈಗ ನೀವು ಮಾರಾಟಕ್ಕೆ ಇಲ್ಲಿಗೆ ಬಂದದ? ಇಲ್ಲಿ ಮಾರಾಟ ಆಗ್ಲಿಕ್ಕೆ ನಿಮಗೆ ಗೊತ್ತುಂಟಾ? ನಮಗೆ ಇಲ್ಲಿ ಮಾರಾಟ ಆಗೋದಿದ್ರೆ ನಮ್ಮದೊಂದು ಸುಂಕ ಕೊಡುವ ಕಾರ್ಯಕ್ರಮ. ಕೊಡಿ 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 ಕೊಟ್ಟುವಗೆಲ್ಲ ಸುಂಕವ, ಕೊಟ್ಟು ಹೋಗೆಲ್ಲ ಸುಂಕವ. ಕಣ್ಣ ಬಿಟ್ಟ ಜಂಜುವರಲ್ಲ ಸಿಟ್ಟ ಹೆಂಗಳೆಯರ.
ನನ್ನ ಬಿಟ್ಟ ಗಂಜುವರಲ್ಲ ದಿಟ್ಟ ಹೆಂಗಳೆಯರ ತುಂಬಿನಿಯೊಳಗೆ ನಂದ ಗೋಕುಲದಲ್ಲಿ 9 ಕಡೆಯಲ್ಲಿ ನಾಣ್ಯವುಂಟು ತುಂಬಿನಿಯೊಳಗೆ ನಂದ ಗೋಕುಲದಲ್ಲಿ 9 ಕಡೆಯಲ್ಲಿ ನಾಣ್ಯವೊಂದುಂಟು ಸುಖವಾಗ ಕಳ್ಳ ಬಿಟ್ಟ ರಂಜುವರನ್ನ ದಿಟ್ಟ ಹೆಂಗಳೆಯರಾಗ ಕೊಟ್ಟು ಸುಂಕ ಸುಂಕ ಕೊಡಿ 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 ಅಲ್ಲ ನಮ್ಮ ನಂದನ ಇಲ್ಲಿ ಎಷ್ಟು ದಾರಿ ಉಂಟು ಅಂತ ನಾವು ನಿಮಗೆ ಹೇಳುದಿಲ್ಲ. ಇಲ್ಲಿ 9 ದಾರಿ ಉಂಟು. ಹಾ ಈಗ ಹೇಳಿ ಆಯ್ತಾ? ಎಷ್ಟು ಗೊತ್ತುಂಟು? ಹೌದಾ? ಹಾಗೆಲ್ಲ ಕೊಡಿ 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 ಮಾತೆಲ್ಲ ಬೇಡ, ಕೊಡಿ ಕೊಡಿ ಕೊಡಿ. ಸುಂಕರಿದವೇನು ಬೇಡೋ ನಿನ್ನ ಅಕ್ಕಿಗೆ ನಾ ಬಂತು ಬರಲ್ಲ ಅಂಗೆಗೆ ಅಂಜು ಬರಲ್ಲ ನಿಮ್ಮ ಅಂಟಿಗೆ ನಾವಂಜು ಬರಲ್ಲ ಕೊಡಿ 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 ಕೊಡಿ.
ಇರ್ತಾರೆ. ಮತ್ತೆ ಕೊಡುವ. ನಮ್ಮ ಎಲ್ಲರ ಕೈಯಲ್ಲಿ ಬೇರೆ ಬೇರೆ ಬಗೆಯ ದ್ರವ್ಯಗಳಿವೆ. ಅದಕ್ಕೆಲ್ಲ ಒಂದೇ ಸುಖವಲ್ಲ, ಬೇರೆ ಬೇರೆ ಸುಖವ. ಮೊದಲು ಎಂತೆಂತ ಉಂಟು ಅಂತ ಗೊತ್ತಾಗ್ತದೆ ನಮಗೆ. ನಿನ್ನಲ್ಲಿ ಎಂತೆಂತ ಔಷಧಿಗಳು? ನನ್ನ ಹತ್ರ ಮೊಸರು ಉಂಟು. ನಿನ್ನಲ್ಲಿ? ನನಗೆ ಬೆಣ್ಣೆ ಉಂಟು. ಬೆಣ್ಣೆಯ ಬೆಣ್ಣೆಯ ಮನಕೊಂದು ತಾರ, ಬೆಣ್ಣೆಯ ಮನಕೊಂದು ತಾರ. ಆ, 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 ಬೆಣ್ಣೆಯ ಮನಕೊಂದು ತಾರ, ಮನಕೊಂದು ತಾರ. ಮೂಡುಗೊನ್ನ ಮೊದಲ ಪಾಂಡಕಗುರು ದೇವಿದ ದಯೆ. ನಮಿಸದಿದೆ ನಿಮ್ಮೆಲ್ಲವರ ಮನೆಗೆ ಬಂದು ಮದುವೆ ಮಾರ್ಪದರಾಯ. ಬಂದಿದಾಗಿದೆ ನಿಮ್ಮೆಲ್ಲವರ ಮನೆಯ ಬೊಕ್ಕು ಮೆಲ್ಲುವೆ ಪಾರ್ಪದರ. ಬೆಣ್ಣೆಯ ಮನಕೊಂದು ತಾರ. ಆಗೆ ಆಗೆ ನಿನ್ನ ಹತ್ರ ಎಂತ ಇರೋದು? ಹಾಲು. ಹಾಲು ನಿನ್ನ ಸ್ವಂತದ್ದ? ಹಾಗಲ್ಲ, ನೀನು ಬೇರೆಯವರಿಂದ ತೆಗೆದುಕೊಂಡು ನೀನು ಮಾರಾಟ ಮಾಡುತ್ತಾ? ಅಲ್ಲ, ನಿನ್ನ ಮನೆಯಲ್ಲೇ ದನವನ್ನು ಸಾಕಿ ಮಾರಾಟ. ಈಗ ನಾವು ಬೆಣ್ಣೆಯಿಂದ ಶುರು ಮಾಡೋದು. ಬೆಣ್ಣೆಯ ಮನಕ್ಕೊಂದು ಹಾರ. ನಿನ್ನ ಹತ್ರ ಬೆಣ್ಣೆ ಐತೆ. ಮೊಸರು. ಮೊಸರಿಗೆ ಒಂದು 3 ಬಣ್ಣ. ತುಪ್ಪಕ್ಕೆ ಹಾಲಿಗೆ 3 ಕಾಪಿ ಸಾಕು. ಅದು ಒಬ್ಬೊಬ್ಬರಲ್ಲಿ ಒಂದೊಂದು. ಹೆಚ್ಚು ವ್ಯಾಪಾರ ಆಗುದಕ್ಕೆ ಹೆಚ್ಚು ಸುಂಕ, ಕಡಿಮೆ ವ್ಯಾಪಾರ ಆಗುದಕ್ಕೆ ಕಡಿಮೆ ಸುಂಕ. ಹೇಗೆ ಆದಿತಾ? ಅಲ್ಲ, ನೀವು ಸುಂಕ ಕಟ್ಟಿ ಎಂತ ಮಾಡುದು? ನಾವು ಸಂಕ ಕಟ್ಟುತ್ತೇವೆ. ಅಲ್ಲ, ಮನೆ ಹತ್ರ ನೀವು ಹಾಲು ಮೊಸರು ಅಂತ ಮಾರ್ಬೇಕಾದ್ರೆ ಮಳೆಗಾಲದಲ್ಲಿ ನೀವು ನದಿ ದಾಟಿ ಹೋಗುವುದಿಲ್ಲ. ನಿಮಗೆ ಸಂಕ ಬೇಡ. ಅಲ್ಲ, ಅದರಲ್ಲಿ ಉಂಡೆ ಅಂತ ಮಾಡ್ತೀರಾ? ಉಂಡೆ ಒಂದು ಯುವಕ ಮಂಡಲ ಕಟ್ಟಿದ್ರು. ಇವಾಗ ಹಾಲಿನ ಸಂಸ್ಕರಣಾ ಕೇಂದ್ರ ಕಟ್ಟಿದ್ರೆ ಅದರಲ್ಲಿ ಉಳಿದ್ರೆ ಒಂದು ಯುವಕ ಮಂಡಲ ಕಟ್ಟುವ. ಹೌದಾ? ಹಾ. ಇಲ್ಲ, ನಾವು ತುಂಬಾ ಕಷ್ಟಪಟ್ಟು ವ್ಯಾಪಾರ ಮಾಡುವವರು. ನೀವು ನಮ್ಮ ಹತ್ರ ಸುಂಕ ಕೊಡಿ ಅಂತ ಹೇಳಿದ್ರೆ ನಾವು ಎಂತ ಮಾಡುದು? ಇನ್ನು ಅಮ್ಮನ ಹತ್ರ ಹೋಗಿ ಹೇಳಿ. ಸುಂಕ ಕೊಡೋದಿದ್ರೆ ನೀವು ಇದು ಮಾತ್ರ ಅಲ್ಲ, ನಿಮ್ಮ ಮನೆಗೆ ಪೊಕ್ಕು ಎಂತ ಹೋಗುದು? ಅಲ್ಲ, ನಿಮ್ಮ ಮನೆಗೆ ನಾವು ಹೋಗಿ ನಿಮ್ಮ ಮನೆಗೆ ಹೋಗಿ ಅಲ್ಲಿ ಇದ್ದದನ್ನೆಲ್ಲ ತಿಂತೇವೆ. ಇವ ಮುಖಂಡ ಮತ್ತೆ ಇವ ಮುಖಿದಿದ್ದಾನ? ಇವ ವೇಣುಗೋಪಾಲ, ಅವ ಗೋಪಾಲ. ಇವ ಕೃಷ್ಣ, ಅವ ಕೃಷ್ಣ. ಅಲ್ಲ, ಅವನು ವಿಜಯ. ಹೌದಾ? 10 ಜನ ಹೆಸರು ಉಂಟು, ಇವರು 7 ಹೆಸರು ಇರ್ತಾರೆ. ಹೌದಾ? ಅಲ್ಲ, ಕೃಷ್ಣಯ್ಯ ಹೇಳಿದಾಗೆ ನಾನು ಕೇಳುದು, ನಾನೇನಿಲ್ಲ. ಹೌದಾ? ಮತ್ತೆ ನೀನು ಹೇಳಿದ್ಯಾ? ಅಲ್ಲ, ಅವ ಹೇಳಿದ್ರೆ ಅವನ ಜೊತೆಯಲ್ಲಿ ಇರುವವ ನಾನು. ಈಗ ಹೋಗಿ ನಮಗೆ ವ್ಯಾಪಾರ ಮಾಡಿದ್ವಿ. ಹೌದು, ನಮಗೆ ಅಲ್ಲಲ್ಲ, ಕೊಡಿ. ಕೊಟ್ರೆ ನಾವು ನಮ್ಮ ದಾರಿಗೆ ಹೋಗ್ತೇವೆ, ನೀವು ವ್ಯಾಪಾರ ಮಾಡ್ಬೋದು. ಇಲ್ಲಾಂದ್ರೆ ನಾವು ಇದನ್ನ ಅಪ್ಪನ ಹತ್ರ ಹೇಳಿಕೊಂಡು ಅಪ್ಪನ ಹತ್ರ ಹೇಳಿದ್ರೆ ನಾವು ಅಪ್ಪನ ಹತ್ರ ಆಮೇಲೆ ಅಪ್ಪನ ಹತ್ರ ಹೇಳಿಕೊಂಡು ಯಾವ ದಾರಿಯಲ್ಲಿ ಹೋದ್ರು ನಮಗೆ ಗೊತ್ತಾಗ್ತದೆ. ನಾವು ಬಿಡುದು, ನನಗೆ ವ್ಯಾಪಾರ ಮಾಡ್ಲಿಕ್ಕೆ ಬಿಡುದು. ಕೃಷ್ಣ, ಇಲ್ಲದಿದ್ರೆ ನಾವು ತಕೊಂಡು ಹೋಗ್ತೇವೆ. ಕೃಷ್ಣಯ್ಯ, ನಾನಿಲ್ಲಿ ಅಡ್ಡಾಡಿ ಇರ್ತೇನೆ, ಹೋಗ್ಲಿಕ್ಕೆ ಬಿಡುದು.
ಇಲ್ಲ ಹೌದೌದು. ಅವರಿಗಲ್ಲ ಇನ್ನ ಮನೆ ಹೋಗಿ ಹೇಳ್ತಾರೆ. ಹೌದಲ್ಲ ಈಗ ಬೇಗ ಈಗ ಹೋಗ್ಬೇಕು. ಬೇಗ ಹೋಗ್ಬೇಕಲ್ಲ ಅವರು ಈಗ ಹೋಗಿ ಹೇಳುದು ನೀನು ಪೆಟ್ಟು ತಿನ್ನೋದು ನಾನೇ ಹೇಗೆ? ಹೌದು ನಿನ್ನನ್ನು ಅವ್ರು ಮತ್ತೆ ಮಾಡ್ತಾರೆ ನನಗೆ ಆಗಿಲ್ಲ ನನ್ನನ್ನೇ ದೂರ ಆಗುದು ಅವರು ಅಲ್ಲ, ನೀನು ನನ್ನೊಟ್ಟಿಗೆ ಇರ್ಬೇಕು. ಇದಕ್ಕೆ ನಾವು ಹೋಗಲೇಬೇಕು. ಇದರ ತಯಾರಿಯ ಬಗ್ಗೆ ನಾನೊಬ್ಬನೇ ಚರ್ಚೆ ಮಾಡುವುದಲ್ಲ, ನನ್ನ ಅಣ್ಣನನ್ನು ಕರೆಯಬೇಕಾಗಿದೆ. ನನ್ನ ಅಣ್ಣ,
ಅಣ್ಣ, ನಂದ ಗೋಪುರದಲ್ಲಿ ಹುಟ್ಟಿ ಬೆಳೆದು ಆನಂದದಿಂದ ಹಾಡುತ್ತಾ ಪಾಡುತ್ತಾ ಇದ್ದವರು ನಾವು. ಹೌದು. ರಾಮಕೃಷ್ಣನ್ ಮನೆಗೆ ಬಂದರು ಎನ್ನುವಂತಹ ಸಂಸ್ಕಾರಕ್ಕೆ ಮುಟ್ಟಿದ್ದಲ್ಲಣ್ಣ ನನ್ನ ಸಂಸ್ಕಾರ. ಹೌದು. ಹೀಗೆ ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿಗೆ ಬಂದವನು ಸಾಮಾನ್ಯನಲ್ಲ. ಯಾರು? ಅತಿಯಾದ ಜ್ಞಾನವನ್ನು ಹೊಂದಿದಂತಹ ಅಕ್ರೂರನೇ ಇಲ್ಲಿಗೆ ಬಂದಿದ್ದಾನೆ. ಕ್ರೂರತ್ವವೇ ಅವನಲ್ಲಿ ಇಲ್ಲದ ಕಾರಣ ಅವನನ್ನು ಅಕ್ರೂರ ಎಂದು ಕೊಂಡಾಡುತ್ತಾ ಇದ್ದಾರೆ. ಹೌದೇ? ಯಾಕೆ ಬಂದ, ಹೇಗೆ ಬಂದ ಅಂತ ಹೇಳಿದ್ರೆ, ಆ ಮಥುರಾಮರನಾದಂತಹ ಕಂಸ ನಮ್ಮ ಮಾವನಾದಂತಹ ಕಂಸನಿಂದ ಆಜ್ಞೆಯನ್ನು ಹೊತ್ತು ತಂದಿದ್ದಾನೆ. ಬಹಳ ಹೊತ್ತು ಮಾತನಾಡಿದ್ದಾನೆ, ಎಲ್ಲವನ್ನೂ ಹೇಳಿದ್ದಾನೆ. ಕೃಷ್ಣ ನಿನ್ನನ್ನೇ ಹಗೆಯನ್ನಾಗಿಸಿಕೊಂಡಿದ್ದಾನೆ. ಆದರೂ ಮಾವನಾದಂತಹ ಕಂಸ ನಮ್ಮನ್ನು ಬಿಲ್ಲ ಹಬ್ಬಕ್ಕಾಗಿ ಕರೆಸಿದ್ದಾನೆ ಎಂದಾದರೆ ನಾವು ಹೋಗಲೇಬೇಕಲ್ಲವೇ? ಹೌದು. ಅದಿರಲಿ, ಈ ವಿಚಾರ ಇದರ ಬಗ್ಗೆ ಸಿದ್ಧತೆ ಆಗಬೇಕಿದೆ. ನೀನು ನಮ್ಮನಾದ ಯಶೋಧಮ್ಮನ ಕೈತುತ್ತನ್ನು ಅವರ ಸರ್ಕಾರವನ್ನು ಸ್ವೀಕರಿಸುತ್ತಾ ಇರು. ಇದರ ಬಗ್ಗೆ ನಾನು ಅಣ್ಣನಲ್ಲಿ ಚರ್ಚೆ ಮಾಡಿ ನಂತರ ಬರುತ್ತೇನೆ ಎಂದು ಹೇಳಿದ್ದೇನೆ. ಅದೆಲ್ಲ ಇರಲಿ, ವಿಚಾರ ಈಗ ಅದೇ, ಬಿಲ್ಲ ಹಬ್ಬಕ್ಕಾಗಿ ಹೋಗಬೇಕು. ಹೇಗೆ ಹೋಗೋಣವೇ? ತಯಾರಿ ಹೇಗೆ? ಗದಿ ಗುಣಯದ ಗದಿ ತುಂಬಿದೆ, ಗದಿ ಗುಣದ ಉದಯ ದೊಡ್ಡ ಗತಿ ಬೇಗನೆ ತುಂಬಿದೆ. ಗದಿ ಉದಯ ದೊಡ್ಡ ಗತಿ ಬೇಗನೆ ತುಂಬಿದೆ, ಉದಯ ದೊಡ್ಡ ಗತಿ ಬೇಗನೆ ತುಂಬಿದೆ ತುಂಬಿದೆ. ಉದಯದೊಳ ಗತಿ ಬೇಗನೆ ತುಂಬಿದೆ. ನಮ್ಮಲ್ಲಿರುವ ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ಮಣ್ಣಿನ ಮಡಿಕೆಗೆ ತುಂಬಿಸಿ ಸಕಟದಿ ಏರಿ ಅದಕ್ಕೆ ಬೇಕಾದ ತಯಾರಿಗಳನ್ನು ನಾನು ಮಾಡುತ್ತೇನೆ. ಆ ತಯಾರಿಗಳನ್ನು ಮಾಡುತ್ತಾ ನಾಳೆ ಮುಂಜಾನೆ ಗೆಳೆಯರನ್ನು ಕೂಡಿಸಿ ಮಧುರೆ ಒಳ್ಳೆಯದಾಗಿದೆ. ಆದರೂ ಒಂದು ಮಾತನ್ನು ಹೇಳುತ್ತೇನೆ, ಮಾವನಾದಂತಹ ಕಂಸನ ಮೇಲೆ ನನಗೆ ಅತ್ಯಂತ ಅಭಿಮಾನವಿದೆ. ಹೌದು, ಮಾವನಿಗೂ ಕೂಡ ನಮ್ಮ ಮೇಲೆ ಅಂತಹದೇ ಅಭಿಮಾನ ಉಂಟು ಎಂದಾದರೆ ನಾವು ತನ್ನನ್ನೆಲ್ಲ ಅವನಿಗೇ ಕೊಡುವ. ಅಲ್ಲ, ನಮ್ಮ ಮೇಲೆ ಕ್ರೌರತ್ವವನ್ನೇ ಮೆರೆಯುತ್ತಾನೆ ಎಂದಾದರೆ ವೈರಿಗಳ ಮನೆಯಲ್ಲಿ ಉಣ್ಣ ಕೂಡದು. ಅದರಲ್ಲಿ ತಂದಿರುವಂತಹ ವಸ್ತುಗಳನ್ನೆಲ್ಲ ನಾವೇ ತಿನ್ನೋಣ. ನಡೆಯೋಣ ಮುಂದೆ.
ಎಲ್ಲಿಗೆ ಹೋಗುವೆ ಭಾಗ್ಯದ ಪಂಥಯ ಎತ್ತಿಗೆ ಹೋಗುವೆ ಭಾಗ್ಯದ ಪಂಥ ಎಲ್ಲನಗನುವು ದರವಲ್ಲವೋ ಎಲ್ಲಿಗೆ ಎತ್ತಿಗೆ ಗಮನ ಆ ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನ ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನ ನಿಲ್ಲೆಲೋ ಲಕ್ಷ್ಮಿ ವಲ್ಲಭ ನುಡಿದೀಯೇ ಎಮ್ಮನಗಳು ಬಯಸರವಲ್ಲವೋ ನಿಲ್ಲೆಲೋ ಲಕ್ಷ್ಮಿ ವಲ್ಲಭ ನುಡಿದೀಯೇ ಎಲ್ಲಿಗೆ ಹೋಗುವೆ ಭಗದ ತಂದ ಭಾಗ್ಯ ಸಂಪನ್ನ ಬಾಲೆಯರುಗಳು ಕೇಳಿ ತೊಕ್ಕಿದ ತಿರಿ ತಾರಿದೆಯವರು ಬಾಲೆಯರುಗಳು ಕೇಳಿ ತೊಕ್ಕಿದ ತಿರಿ ತಾರಿದೆಯವರು ತಾರಿರಿ ದೆಯ್ಯವರೋ
ಪಾಲಿಪೆ ನಿಮ್ಮನು ಅಂಜದಿರಿನ್ನು ಪಾಲಿಪೆ ನಿಮ್ಮನು ಅಂಜದಿರಿನ್ನು ತಾರಿಡಿವೋ ಗುಣನಾಲಯವ ಬಾಲೆಯರುಗಳು ಕೇಳಿ ದುಃಖಿಸದಿ ತಾರಿಡಿಯವ ಮಾಲೆಯರೇ, ನಿಮ್ಮನ್ನು ಬಿಟ್ಟು ಹೋಗುವುದಕ್ಕಾಗಿ ನನಗೆ ಮನಸ್ಸಿಲ್ಲ. ಆದರೂ ನನಗೊಂದು ಉದ್ದೇಶವಿದೆಯಲ್ಲ, ಅದನ್ನು ಪೂರ್ತಿ ಮಾಡಲೇಬೇಕು. ಅದಕ್ಕಾಗಿ ನಾನು ಅಲ್ಲಿಗೆ ಹೋಗುತ್ತಾ ಇದ್ದೇನೆ. ನಾನು ಆದಷ್ಟು ಬೇಗ ಬಂದು ಬಿಡುತ್ತೇನೆ. ಅಷ್ಟರವರೆಗೆ ನೀವು ಧೈರ್ಯವನ್ನು ತಾಳಿ ನಿಮ್ಮನ್ನು ಪಾಲಿಸುತ್ತೇನೆ. ನಾಳೆ ದಿನವೇ ಬರ್ತೇನೆ. ನಿಜವಾಗಿ ಬರ್ತೇನೆ. ಬರುವಾಗ ನನಗೆ ಆಯ್ತು, ಅಲ್ಲಿಂದ ತರೋಣ. ಬೇಗ ಬರ್ತಾರೆ. ನೀವೀಗ ಹೋಗಿ ಗೋಪಿಕಾಸ್ತ್ರೀಯರನ್ನು ಸಮಾಧಾನ ಪಡಿಸಿದ್ದಾಯಿತು. ಇನ್ನೇನು ಕೆಲವು ಕಾರ್ಯಗಳು ನಮಗೆ ಆಗಬೇಕಿದೆ. ತಡ ಮಾಡುವುದು ಯಾಕೆ? ಮುಂದೆ ಮುಂದೆ ಸಾಗೋಣ. ನೆದರ ಗತ್ತಿಯ ನೇರು ಬಂದನು ಕಡು ಕಟ್ಟಿನ ತಗಲದ ಜಗ ಹೋಯ್ ಕಡು ಕಟ್ಟಿನ ನೆಲದ ಜಗ ನೇದರ ಗತ್ತಿಯ ನೇರು ಬಂದನು ಕಡು ಕಟ್ಟಿನ ತಗಲದ ಜಗ ಕಡು ಕಟ್ಟಿನ ತಗಲದ ಜಗ ಕಡು ಕಟ್ಟಿನ ತಗಲದ ಜಗ ಮಡಿಯನ್ನು ಕೈಯುವ ಕಾಯಕ ನಿತ್ಯದಿ ಮಡಿಯನ್ನು ಕೈಯುವ ಕಾಯಕ ನಿತ್ಯೈ ಮಾಡುತ್ತಲಿರೆ ತೋಟದಲ್ಲಿ ಮಾಡುತ್ತಲಿರೆ ತೋಟದಲ್ಲಿ ಮಡಿಯನ್ನು ಕೈಯುವ ಕಾಯಕ ನಿತ್ಯೈ ಮಾಡುತ್ತಲಿರುವ ತೋಟದಲ್ಲಿ ವೇದದ ಗತ್ತಿಯ ನೇರುತ್ತ ಬಂದನು ಕಡು ಕಠಿಣದ ಕಲರ ಜಗ राजा की बरे ಏನ್ ಗೊತ್ತಲ್ಲ ಮೂರು ಮಾತೆಲ್ಲ ಮಮತಾರಾಜನ್ನ ಹುಟ್ಟಿನ ಮಡಿಮಲ ಪ್ರಾಯಿ ಅಜ್ಜೆ ಅದೇ ಇಲ್ಲ ಹುಟ್ಟು ಮಡಿಮಲ ಪ್ರಾಯಿ ಅಂತ ಮಾತೆಲ್ಲ ಮಾಡ್ತಿದ್ದ ಅರ್ಜುನ ಹುಟ್ಟಿನ ಮಾತ್ರ ಅರ್ಜುನ ರಾಜ್ಯಕ್ಕೆ ರಾಜ ರಾಜ್ಯಕ್ಕೆ ಬಂದೆ ಊಟ ಮಾಡ್ತೇವೆ ಹಾಡು ಅವತ್ತಿ ಎಂಟು ಒಂದು ಸಮಯ ಇಟ್ಟು ಅರಸುಗೆ ಗೊತ್ತಿದೆ ಎಂಟನೇ ಹಿರಿಯಾದ್ರು ಮಾತ ಸಾರಿದ್ದ ಕಡಿದು ಬರೆಸಿ ಅಟ್ಟೋಡು ಬರ್ತಿದ್ದೆ ಆಯ್ತು ಉದಾಳು ಗೋಪು ತೆಪ್ಪುನಗ ಉದಾಳು ಗೋಪು ರಾತ ಅಡಿ ಇಚ್ಚಿ ಅರ್ಥ ಆಗಾಗ ಹಂಗ ಮಾತಾಡ ಇಂಚೆ ಕೆಲವದಾಗ ಆಸನ ಆಸನ ಹಾ ಕೆಲವು ಮಂತ್ರಿನಗರ ಇನ್ನಿಕ್ಕಿನೆಲ್ಲ ಸಿಂಹಾಸನ ಎಂಟಮಯ್ಯ ಕೊಡೋದು ನಾನಂತ ಸುಜಾತ ನಡುತ್ತಿರೋ ಬಂಡೆಗಳು ಅದಕ್ಕೆ ಭತ್ತ ಬರಡು ಜೊಂಬು ಬರಡು ಗಾಳಿ ಬರಡು ಒಟ್ಟು ದಂಡ ಬರ್ತ ಬರಡು ಒಟ್ಟ ಸುನಾಮಿ ಬರಡು ಅವು ಅಂಜೆ
ಇದನ್ನೇ ಕುಂಚುಮಾರ ಆಗಿದ್ದು ನಾನು ಹೋಗಿಲ್ಲ ನೀನು ಅರಸು ನನಗೆ ಇನ್ನು ಕೆಲಸ ಉಂಟು ಏನು ಅರಸು ಉಂಟಪ್ಪ ಆಮೇಲೆ ಬಲಗೈ ಬಂಕೆ ಉಂಟಪ್ಪ ಬಲಗೈ ಬಂಕೆ ಏನಾದ್ರು ಬಂದ್ರೆ ಹೋಗಿ ನಿಗದ ಭಾಷೆಯಲ್ಲ ಕಣ್ಣುಗಳು ಕರೆಕ್ಟ ಎನ್ನ ಕಣ್ಣು ಇತ್ತಿರೋದು ಬಾರಿ ಬಿತ್ತು ಕಟ್ಟಿನಗಳು ಮತ್ತೊಂದು ತಾಂಡು ಸಮಯ ಎಂಟಿನ ಭಾಷೆ ಬೇಕು ನಿಮಗೆ ಭಾಷೆ ನೀಡಿ ಅರ್ಥ ಆಗ್ಬಿಡುದು ಹಾಸ್ಯ ಏನು ಏನು ಗೊತ್ತಾಗ ಓ ಏನು ಮುಟ್ಟ ಕಂಸ ರಾಜೆ ನಾ ಕುಂಚ ಅರ್ಜುನ ಅಗಸಿ ರಾಜ ಕಾರ್ಯವೊಂದುಂಟು ಬೇಡ ಯಾರು ವಸ್ತ್ರಗಳನ್ನೆಲ್ಲ ತಂದಿ ಮೂಡೆವನೇ ಯಾರು ವಸ್ತ್ರಗಳನ್ನೆಲ್ಲ ತಂದಿ ಮುಡಿಮಗೆ ಕೂಡಲೇ ಗಮಿಸುವೆ ಗೊತ್ತಾವ ಕಡೆಗೆ ಯಾರು ವಸ್ತ್ರಗಳನ್ನೆಲ್ಲ ತಂದಿ ಮೂಡೆವನೇ ಕೂಡಲೇ ಗಮಿಸುವೆ ಗೊತ್ತಾವ ಕಡೆಗೆ ಆನೆರೋ ಭಜಕ ರಾಜಗ ನಮಗೆ ಒಳ್ಳೇದಾಯ್ತು ಮಾತ್ರ. ನಾವು ದೂರದಿಂದ ಬರುವಾಗಲೇ ಯೋಚಿಸ್ತಿದ್ವಿ, ನಮಗೊಂದು ರಜಕ ಸಿಕ್ಕಿದ್ರೆ ಒಂದು ಒಳ್ಳೆ ಬಟ್ಟೆ ತಗೊಳ್ಬೋದಿತ್ತು ಅಂತ. ನೋಡಿ ಇದೆಲ್ಲ ನೋಡು, ಹೋಗಿದೆ. ಹೌದು, ನಾವು ಮಣ್ಣಲ್ಲಿ ಹಾಕಿಕೊಂಡು ಬಂದದಲ್ಲ, ನಾವು ರಥದಲ್ಲಿ ಬಂದದ್ದು. ಇಷ್ಟು ದಿನ ಆಯ್ತಲ್ಲ, ಒಂದೇ ಬಟ್ಟೆನ ಹಾಕುದು ಹೇಗೆ? ನಮಗೆ ಅಲ್ಲಿಗೆ ಹೋಗ್ಬೇಕಲ್ಲ. ನಮಗೆ ಗೊತ್ತಿರ್ಲಿಲ್ಲ ಇಷ್ಟು ದಿನ ಆಗ್ತದೆ ಅಂತ. ಅದಕ್ಕಾಗಿ ನಿನ್ನ ಆ ಗಂಟಿನಿಂದ ಒಂದು ಬಟ್ಟೆ ನನಗೆ, ಒಂದು ಬಟ್ಟೆ ಅಣ್ಣನಿಗೆ ಕೊಡುವೆಯಾ?
ನಿಗಲ ಕುಟ್ಟಾರ್ದನೆ ಏನಾಗ್ತದೆ ನಾನಂತೂ ಪಟ್ಟೋಗ್ಲಿಕ್ಕೆ ಇನ್ನೊಂದು ಬಟ್ಟೆ ಕೊಡಿ ಸಾಕು. ನಿಗಲಿಂದ ಎಷ್ಟ ಹಾ. ಹೋಗ್ಬೋದು ಕಿತ್ತಬೋದು ಹಾ. ಕಾಸು ತೆಟ್ಟಬೋದು ಹಾ. ಒಂದು ಅರ್ಧಕ್ಕೆ ಉಳಿದು ನೆನ್ಸ್ಕೋಬೋದು ನನಗೆ ಸಮಯ ಇಲ್ಲ. ಅದಕ್ಕೆ ಏನ್ ಕೊಡಪ್ಪ ನನಗೆ ನಿಮ್ಮ ರಾಜಧಾನಿಗೆ ಹೋಗ್ಬೇಕಲ್ಲ. ರಾಜರಾಣಿಗೆ ಪಾಪ ಹಾ. ಅದು ನಮಗೊಂದು ಉದ್ದೇಶ ಉಂಟು. ಓ ಓ ರಜಕ, ಇವನಿಗೆ ಈ ರಜಕನಿಗೆ ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಒಮ್ಮೆ ತಿಳಿಸಿಕೊಡುವೆಯಾ? ರಜಕ. ಕಲರಾಜ ರಜಕಕ್ಕೆ ತಿಳಿಯದು ನಿನಗೆ ಕಲರಾಜ ರಜಕಕ್ಕೆ ತಿಳಿಯದು ನಿನಗೆ ನಿನಗೆ ಆ ಆ ರಜಕಕ್ಕೆ ತಿಳಿಯದು ನಿನಗೆ ಅಡಿಯಂದಿರು ನಾವು ನಿನ್ನೆಡೆಯ ಪಾಲಕಗೆ ಅಡಿಯಂದಿರು ನಾವು ನಿನ್ನೆಡೆಯ ಪಾಲಕಗೆ ಬರುವುದೇ ಮಡಿಯ ಭಕ್ತವನೀಯದಿರಲು ಬರುವುದೇ ಮಡಿಯ ಭಕ್ತವನೀಯದಿರಲು ನೀಯದಿರಲು ಸೆಳೆದು ಕುಂಬೆವು ನಾವು ಸೆಳೆದು ಸೆಳೆದು ಸೆಳೆದೆಳೆದು ಸೆಳೆದೆಳೆದು ಸೆಳೆದು ಕುಂಬೆವು ಸೆಳೆದು ಕುಂಬೆವು ನಿನ್ನಿಡೆಯ ಪಾದಗೆ ನೀನೊಬ್ಬ ಮಡಿವಾಳ. ಹಾ ನಾವ್ಯಾರೆಂದು ಗೊತ್ತೇ ನಿನಗೆ? ನಾವು ವಸುದೇವ ದೇವಕಿಯರ ಮಕ್ಕಳು. ಓ ಇದ್ರೇನಾ ಆ, ನಮಗೆ ನಿಮ್ಮ ಮಹಾರಾಜ ಯಾರು ಅಲ್ಲ, ನಮ್ಮ ಮಾವನು. ಅವರ ಅಳಿಯ ನಾವು. ಆದ್ದರಿಂದ ನೋಡು ನಮ್ಮ ಬಟ್ಟೆ ಎಷ್ಟು ಮಗ ಕೊಳಕು. ನಿನ್ನ ಕಂಸರಾಜನ ಅಗವೈಕಲ ಕೊಡಬೇರು ಕಂಸನ ಅರವತ್ತೆಂಟು ನಿಗಲ ಈ ಸಂಸತ್ತಿಲ್ಲ ಎಂತ? ಮಲ್ಲಾಗನ ಬುದ್ಧಾರ ಬಂದಿದ್ದಿಂದ ನಾನು ಅದು ನೀನು, ನಾವು ಹಾಗಲ್ಲ. ಅಂದ್ರೆ ಕಂಸನ ಅರವತ್ತೈದು ಇಂಚ ದೇವಕಿ ವಸುದೇವರನ್ನು ನೀವು ಸೆರೆಮನೆಯಲ್ಲಿ ಇಟ್ಟಿದ್ದೀರಿ. ಹಾ ಅವರೇ ಇರುವರಿಂದ ಹುಟ್ಟಿದ ಮುಖಂಜ ಬರ ಬೇರೆ ಅದು ಯಾರು? ಆಯ್ನೆ ನಿನ್ನ ಆ ಉಗ್ರಸೇನ ಹಾ. ಅವರನ್ನು ಬಂಧನದಲ್ಲಿ ಇಟ್ಟಿದ್ದಾನವ. ಅಣ್ಣದು ಅದು ಒಂದು ವಿಜಯಪಡ ಅದು ಜೀವಕ್ಕೂ ಹಾ, ಭದ್ರ ತೆಗ್ಗಿ ಅಂಚಕ್ಕೆ ಒಳಗೊಂಡು ಅದು ನಿನಗೆ ತಿಳಿದಿಲ್ಲ. ನಮಗೆ ಯಾಕೆ ಅವರನ್ನು ಬಂಧನದಲ್ಲಿ ಇಟ್ಟರೆ ನಮಗೆ ಗೊತ್ತು. ಹಾ ಹಾ, ಇಷ್ಟ ನಿಂಗಳು ದೇವಕ್ಕಿನ ಹಾ, ವಾಸುದೇವನ ಜೋ ಹಾ, ಕಿತ್ನಿ ಹಾ. ಕರಿಯೇ ಕರಿ ಅಲ್ಲ ಅದು. ಅವ ಅಷ್ಟು ಚಂದ ಇದ್ದಾನೆ. ಅವನ ಕರಿಯಲ್ಲ ಈ ಕರಿಯ ಹಾಗೆ ಕಾಣ್ತಾನೆ ನಾನು. ಮತ್ತೆ ಕರಿಯಪ್ಪ ಅದು ನೀನು.
ಅವನು ಬಲ್ಲಿರಾಮ ಅಲ್ಲ ಬಲರಾಮಣ್ಣ. ಅದಾದ್ರೆ ಮಾವನ ಅಲ್ಲ ಮತ್ತೆ ನೀನು ಹೇಳಿದೆಲ್ಲ ಬಲರಾಮ. ಓ ಬಲ ಅಷ್ಟು ಬಲ ಉಂಟು ಅವನಲ್ಲಿ. ಮತ್ತೆ ಉಂಟು ನೋಡ್ತೀಯ ಅಮ್ಮ? ಓ ಬೇಡ ಅಂತ ನಾನಿಂಚು ಬರ್ತಾನೆ ನನಗೊಂದು ಉದ್ದೇಶ. ಓ ಉದ್ದೇಶ ನಿಂಗೆ ಮುಗಿದಾಯ್ತು ನನಗೆ ಬಟ್ಟೆ ಬೇಕು. ಉದ್ದೇಶ ಎಲ್ಲ ಪೂರ್ತಿ ಮಾಡಿಕೊಳ್ಳಿ ಬಟ್ಟೆ ಎಲ್ಲ ಬೇಕು. ಮುಗಿದೈತೆ ಪುಟ್ಸೆ ಹಾ. ಈ ದೇವತಿನ ಜೋಗ ಹಾ. ಸಂಘರ್ಷಣ. ದಾಯವನ್ನು ಕೊಡ ಲೆಕ್ಕದುಂಬು ಆದಿ ಜೋಕ್ಲೆ ಹಾ. ಲೆಕ್ಕನ ಅರಸರು ಹಾ. ಮೊರಂತೆ ಹಾಕಿದ ಒಂಜಿ ಕಟ್ಟದು ಅವು ಗೊತ್ತಿದ್ದೇನೆ ಅವನೇ ಇವ ಸಂಘರ್ಷಣ. ಸಂಘರ್ಷಣ. ಓ ಹಿಂಗೆ ಸಂಕಾಸನ ಸಂಘರ್ಷಣ. ಸಂಕಾಸನ ಇದ್ದೆಲ್ಲ ಅದ ಕೃಷ್ಣ. ಅವೊಂದು ಹಾ. ನಿಖಿಲ್ ದೇವಕಿನ ವಾಸುದೇವನ ಜೋಕ್ಲನ ನಿಮಗೆ ಆಧಾರ ಉಂಟಾ ಈಗ ಆಧಾರ ಕೇಳಿದ್ರೆ ನಾವೆಲ್ಲಿಂದ ಕೊಡುದು? ಮತ್ತೆ ಇಂಥ ಆಧಾರ ಗೊತ್ತಾಡು ನನಗೆ ಏನು ಇದಾ? ಇದು ನೋಡು. ಇದೊಂದೇ ಆಧಾರ ಇರುದು ನನ್ನ ಹತ್ರ. ಓ ಕೃಷ್ಣ ಅಂತ ಹೇಳಿ. ನನಗೆ ಗೊತ್ತಾಗಲು ಅವೊಂದು ಎಂಟು ಅರಸರು ಸುಮಾರು ಜನನು ಕಡಪಡಿದ್ದೇನೆ ನಿಗಲೇ ನಡೆದ ಬದುಕು ಕೊಡು ಹಾ. ನಿಮಗೆ ಸಿಕ್ಕಿದಾರಲ್ಲ ಯಾರಿಗೂ ನಮ್ಮನ್ನು ಸೋಲಿಸಲಿಕ್ಕೆ ಆಗ್ಲಿಲ್ಲ. ಓ ನಿಮ್ಮ ಮಾವನ ಯಾವುದು ಕೂಡ ಗಟ್ಟಿ ಇಲ್ಲ. ಓ ಪಂಚ ವೇದರಾಜಿನ ರಾಜರಾಜಗೂ ವೇದವಾದಿಗಳು ಆದಿಯಾಗುವೆ ಅಲ್ಲದೆ ಕೇಳೆ ನಮ್ಮನ್ನು ಮಾತನಾಡಿಸಿ ಆಚೆ ಹೋಗ್ಲಿಕ್ಕೆ ಕಲಿಸ್ತು ಅದು ಉಂಟು ನಿನ್ನದು. ನೀನು ಹಾಗೆಲ್ಲ ನಮ್ಮನ್ನು ಹೋಗಿಸ್ಲಿಕ್ಕೆ ಆಗುದಿಲ್ಲ ನಿಮ್ಮಿಂದ. ನೀನು ಬಟ್ಟೆ ಕೊಡ್ತೀಯಾ ಇಲ್ವಾ? ಐದೊಂದು ಇದ್ದ ಕುರಿತು ಬೇಜಾರು ಕೊಡುದಿಲ್ಲ, ನಾವು ಎಳ್ಕೊಳ್ತೇವೆ. ಈಗ ಕುಡಿದು ಇದು ಬದಿ ಜೋಕು ಏನು ಎನ್ನಾದೆ ಕೊಡುದಿಲ್ಲ ನಿಜವಾದ ಬಳಿ ಕೊಡುದಿಲ್ಲ ಅಲ್ಲ? ಆಯ್ತು, ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ. ಈ ಕಡಿಮೆ ನಿಂಗೆ ಒಂದೇ ಇರುದು ನನ್ನನ್ನು. ಬೇರೆ ಮನೆ ಕಡಿಮೆ ಆಯ್ತು ಕಡಿಮೆ ಗುರುವತ್ತೆ ಹಾ? ಒಂದೇ ಕಂಡಿದ್ದು ನನ್ನ ಕಂಡಿದ್ದು ಇದರ ಮತ್ತೆ ಕಡಿಮೆ ಇದ್ದೇನೆ. ಮತ್ತೆ ನೀವು ಪುಕಾರ ಉಂಟು ಕಡಿಮೆ ಇರ್ಬೇಕು ಅದು ನೀನಿಟ್ಟದಾಗಿರ್ಬೇಕು. ನಿಕ್ಕು ಬಸದಿ ಲೋಕವನ್ನು ಇಷ್ಟೇ ಕಡಿಮೆ ಯಾರಾದ್ರೂ ಕೇಳಿ ನೋಡು ನೋಡಲ್ಲ? ಇಷ್ಟು ಕಡಿಮೆ ಅಂತ. ಇಷ್ಟೇ ಕಡಿಮೆ ಆಯ್ತಾ ಐದು ಬರ ಇದೇ ಬಾ ಕಡಿಮೆ ಕೊರು ಕೊರು ನಮ್ಮ ಮಾವನಂತಹ ಕಂಸನ ಆಸ್ಥಾನದಲ್ಲಿ ಆಳುವಂತಹ ಈ ರಜಕನಿಗೆನೇ ಇಷ್ಟು ಸೊಕ್ಕಿದೆ ಎಂದಾದರೆ ಹೌದು, ರಾಜನಲ್ಲಿ ಎಷ್ಟು ಸೊಕ್ಕಿರಬೇಡ. ಏನೇ ಇರಲಿ, ನಮ್ಮ ಪಯಣ ಇನ್ನು ಮಾವನ ಅರಮನೆಗೆ ನಡೆಯೋಣ.
ಅಹಂಕಾರವನ್ನು ಮುರಿದು ಮುಂದೆ ಬಂದಂತಹ ನಾವು ಮದುವೆಗೆ ತಲುಪಿದ್ದೇವೆ. ಅದಕ್ಕಿಂತ ಮುಂದೆ ಬರುವಂತಹ ದಾರಿಯಲ್ಲಿ ನಮಗೆ ಬುದ್ಧಿಯೊಬ್ಬಳು ಸಿಕ್ಕಿದ್ದಾಳು. ಅವಳ ಕಾಲಿನ ಪುಸ್ತಕ್ಕೆ ನನ್ನ ಕಾಲನ್ನು ಇರಿಸಿ ಅವಳ ಕಲ್ಲವನ್ನು ಎತ್ತಿದಾಗ ಅವಳಲ್ಲಿರುವ ವಕ್ರತೆಯೆಲ್ಲ ಹೋಗಿ ಸುಂದರ ತರುಣಿಯಾಗಿ ಕಾಣಿಸಿಕೊಂಡಳು. ಹೌದು, ಇನ್ನು ಮುಂದೆ ಬಂದಾಗ ಅಣ್ಣ ಪೂಜೆಗಿರಿಸಿದಂತಹ ಬಿಲ್ಲು ಇದನ್ನೇ ಎತ್ತುತ್ತೇನೆ. ಬಿಲ್ಲು ಮುರಿದು ಹೋಗಿದೆ. ಏನೇ ಇರಲಿ, ಮುಂದೆ ಏನಾಗುತ್ತದೆ ನೋಡೋಣ. ಗೀತಾದಾರಿ ಬೆದರಿ ಮುಟ್ಟಿಯ ಒಳಗರಿದು ಮಾಡಲು ಹುಟ್ಟಲು ಒಳಗಿದ ಏನು ನಡೆಯುತ್ತಿದೆ ಈ ಕಂಸನ ಜೀವನದಲ್ಲಿ? ಭಯವೆಂಬ ಪದದ ಅರ್ಥವೇ ಗೊತ್ತಿಲ್ಲದ ಈ ಕಂಸನಿಗೆ ಇಂದಿನ ವಿದ್ಯಮಾನಗಳನ್ನು ನೋಡುವಾಗ ಮನಸ್ಸಿನಲ್ಲಿ ಏಕೋ ಚಿಂತೆ, ಹೃದಯದಲ್ಲಿ ನಡುಕ. ಯಾಕೆ ಹೀಗೆ? ಯಾರಿಂದ? ಕಾರಣವೇ ಅಂದು ತಂಗಿಯಾದಂತಹ ದೇವಕಿ ವಸುದೇವರ ಮದುವೆಯ ಸಂಭ್ರಮ. ಮಧುಮಕ್ಕಳನ್ನು ರಥದಲ್ಲಿ ಕುಳ್ಳಿರಿಸಿ ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಿದ್ದಂತಹ ಸಂದರ್ಭ. ಮೊಳಗಿದಲ್ಲ ಶರೀರವನ್ನು. ದೇವಕಿಯ 8ನೇ ಗರ್ಭದಿಂದ ಜನಿಸಿದ ಮಗುವಿನಿಂದ ನಿನಗೆ ಮರಣ. ಇದನ್ನು ಕೇಳಿಯೂ ಕಂಸ ಸುಮ್ಮನಿರಬಹುದೇ? ದೇವಕಿಯ ಮೂಡಿಗೆ ಕೈ ಹಾಕಿ ಇದನ್ನು ಎತ್ತಿದ್ದೇನೆ ಅಂತಲೇ ಕರೆಯುತ್ತೇನೆ ಎಂಬ ಹಾಗೆ ಅಷ್ಟರಲ್ಲಿ ವಸುದೇವವನ್ನು ಕಾಳಿಗೆ ಬಿಟ್ಟು ದೇವಕಿಯನ್ನು ಉಳಿಸು, ನಮಗೆ ಹುಟ್ಟಿದ ಮಕ್ಕಳನ್ನು ನಿನಗೆ ಕೊಡುತ್ತೇನೆ, ಅವನನ್ನು ಕೊಲ್ಲು ಎಂದ ಹಾಗೆ ಹೇಳಿದ. ದೇವಕಿಯನ್ನು ಬಿಟ್ಟೆ. ಆದರೆ ಈ 8 ಎಂಬುದರ ನಂಟು ಏನು ಎಂದು ತಿಳಿಯದೆ 1ರಿಂದ 8 ಅಥವಾ 8ರಿಂದ 1 ಎಂಬುದು ಅರ್ಥವಾಗಲಿಲ್ಲ. ಅದಕ್ಕಾಗಿ ವಸುದೇವ ದೇವಕಿಯರನ್ನು ಸೆರೆಯಲ್ಲಿಟ್ಟೆ. ಮಾತ್ರವಲ್ಲ, ಅವರಿಗೆ ಸಹಕಾರವನ್ನಿತ್ತಂತಹ ನನ್ನಪ್ಪ ಉಗ್ರಸೇನ ಅವನನ್ನು ಸೆರೆಮನೆಗೆ ದೂಡಿದೆ. ಯಾಕೆ ಮಾಡಿದೆ? ನಮ್ಮ ಜೀವವನ್ನು ನಾನು ಉಳಿಸಿಕೊಳ್ಳುವುದಕ್ಕೆ. ಇಷ್ಟು ಮಾಡಿದಕ್ಕೆ ಹಿಂದೆ ಕುರಿತವರು ಹೇಳುವುದೇನು? ಧೂರ್ತ ಕಂಸ. ಯಾರು ಏನೇ ಹೇಳಲಿ ನಮಗೆ ಲಕ್ಷ್ಯವಲ್ಲ. ಮುಂದೆ ವಸುದೇವ ದೇವಕಿಯರಿಗೆ ಜನಿಸಿದ ಒಂದೊಂದೇ ಮಗುವನ್ನು ಕೊಲ್ಲುತ್ತಾ ಬಂದೆ. 6 ಮಕ್ಕಳನ್ನು ಕೊಂದೆ. 7ನೇಯಾದ ಗರ್ಭ ಜಾರಿತಂತೆ ಹೋಗಲಿ ಎಂದು ಬಿಟ್ಟು ಬಿಟ್ಟೆ. 8ನೆಯ ಮಗುವನ್ನು ಕೊಲ್ಲುತ್ತೇನೆ ಎಂದು ಕೈಯಲ್ಲಿ ಹಿಡಿದಾಕ್ಷಣ ಕೈಯಿಂದ ನೆಗೆದು ಆಕಾಶಕ್ಕೆ ಹಾರಿದಂತಹ ಮಗು ಹೇಳಿದ್ದೇನೆ, ಕಂಸ ನಿನ್ನ ವಿರೋಧಿ ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂಬ ಹಾಗೆ ಅವಿಸಿದೆ ಪುತನಿಯನ್ನು. ನಂದಗೋಕುಲದಲ್ಲಿರುವ ಎಲ್ಲ ಮಕ್ಕಳನ್ನು ವಿಷದ ಹಾಲನ್ನುಣಿಸಿ ಕೊಲ್ಲು ಎಂದು ಹೇಳಿದೆ. ನಮ್ಮ ಕೃಷ್ಣ ಪೂತನಿಯನ್ನು ಕೊಂದನಂತೆ ಸಕಟ ಧೇನುಕ ಬಕ ಪ್ರಲಂಬ ಕೇಶಿ ಮೊದಲಾದವರನ್ನು ಕಳಿಸಿದೆ. ಎಲ್ಲರನ್ನು ಕೊಂದು ಕಳಿಸಿದಂತೆ ಕೃಷ್ಣ ಮುಂದೇನು ಎಂದು ಯೋಚಿಸುತ್ತಿರುವಾಗ ಇಲ್ಲ ಹಬ್ಬದ ನೆಪದಿಂದ ಕೃಷ್ಣ ಬಲರಾಮನನ್ನು ಮಧುರೆಗೆ ಕರೆತಂದು ಇಲ್ಲಿಯೇ ಕೊಲ್ಲಬೇಕೆಂದು ಯೋಚಿಸಿ ಕಳುಹಿಸಿದೆ ಅಕ್ರೂರನನ್ನು. ಅಕ್ರೂರನ ಮಾತಿಗೆ ಬೆಲೆ ಕೊಟ್ಟು ಅಥವಾ
ನಾನು ಹೇಳಿ ಕಳುಹಿಸಿದ್ದೆಂದಲೋ ಬಲರಾಮಕೃಷ್ಣರು ಬಂದವರು ಮಾಡಿದ್ದೇನು ರಾಜ ರಜಕನನ್ನು ಕೊಂದರಂತೆ, ಜಯಡೊಂಕನ್ನು ತಿದ್ದಿದರಂತೆ, ಕುವಲಯಪ್ಪಳವೆಂಬ ಪಟ್ಟದ ಆಣೆಯನ್ನು ಕೊಂದರಂತೆ, ಬಿಲ್ಲನ್ನು ಮುರಿದರಂತೆ. ಇವರ ಬಗ್ಗೆ ಬಲರಾಮ ಕೃಷ್ಣರನ್ನು ಬರಮಾಡಿಕೊಂಡು ನಾನು ಗೆದ್ದೇನೆ. ಬೀದಿಯಲ್ಲಿರುವ ಬಂಡೆಯೊಂದನ್ನು ಎತ್ತಿ ನನ್ನ ತಲೆಯ ಮೇಲೆ ನಾನೇ ಇಟ್ಟುಕೊಂಡ ಹಾಗಾಯಿತಲ್ಲ. ಇದರ ಅರ್ಥ ಕಂಸನ ಮರಣ ಸಮೀಪಿಸುತ್ತಿದೆ. ಏನು ಮಾಡುವುದು? ಯಾಂಗಕ್ಕೂ ರಾತ್ರಿಯಾಗಿದೆ. ಈ ರಾತ್ರಿಯನ್ನು ನಿದ್ರ ಮುಖೇನ ವಿಶ್ರಾಂತಿಯನ್ನು ಪಡೆದು ಆ ನಂತರ ನಾಳೆ ಬಲರಾಮ ಕೃಷ್ಣನನ್ನು ನೋಡಿಕೊಳ್ಳುತ್ತೇನೆ. ಈ ಶ್ರೀಪದಿಯ ನೆನೆಬುದ ಈ ಪರಿಯಳನುತ ಬಯದು ಪತಿಯ ನೆನೆಬುದ ಸಜಾಗೃಹದಿ ಪಾಪವರಿಸಿ ಕನದಿನ ಲೋಪದ ಸ್ವಪ್ನವಂ ಕಂಡಂಜುದ ಸ್ವಪ್ನವ ಕಂಡಂಜುದ ಲಿಂಗಂದ ಈ ಪರಿಯಾರದ ಏನ ಮಾಡಲಿ ನಾನಿನ್ನೇನ ಕಂಡೆನೋ ಏನ ಮಾಡಲಿ ನಾನಿನ್ನೇನ ಕಂಡೆನೋ ಕನಸಿನೋ ಕನಸಿನೋ ಏನಾಗುತ್ತಿದೆಯೋ ನಾನೇನ ಮಾಡುವೆನೋ ನೆತ್ತಿಗೆ ದೈತವ ನೊಕ್ಕುತ್ತ ನೆತ್ತಿಗೆ ದೈತವ ನೊಕ್ಕುತ್ತ ದೈತವ ನೊಕ್ಕುತ್ತ ದೈತವ ನೊಕ್ಕುತ್ತ ದೈತವ ನೊಕ್ಕುತ್ತ ಮೃತ್ತಿಗೆ ತನುವಿಗೆ ದೇಪಿದೆ ನೆತ್ತಿಗೆ ತನುವಿಗೆ ದೇಪಿದಿ ತನುವಿಗೆ ದೇಪಿದಿ ತನುವಿಗೆ ದೇಪಿದಿ ದೇಪಿದಿ ಭಕ್ತಯ ನಡರುದ ದಕ್ಷಿಣ ಯಾತ್ರೆಗೆ ಕಮಿಟಿದ ಭಕ್ತಯ ನಡರುದ ದಕ್ಷಿಣ ಯಾತ್ರೆಗೆ ಕಮಿಟಿದ ಕನಸಿನೋ ಪ್ರತ್ಯಕ್ಷದಿ ಕಂಡನು ಪ್ರತ್ಯಕ್ಷದಿ ಕಂಡನು 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 ಸ್ವಪ್ನವೋ ಮೃತ್ಯುವೋ ತಲಗದು ಬಿತ್ತರಿಸದರಿಯೇ ಏನ ಮಾಡಲಿನ ನಿನ್ನೇನ ಮಾಡಲಿ ಕನಸಿನೋ ಏನ ಮಾಡಲಿ ಎಂಥ ಕನಸನ್ನು ಕಂಡೆ. ಈ ಕಂಸನ ಜೀವನದಲ್ಲಿಯೇ ಕಾಣದಂತಹ ಕನಸು. ನೆತ್ತಿಗೆ ತೈಲವನ್ನು ಒತ್ತುತ್ತ
ಮೃತ್ತಿಗೆಯನ್ನು ಮೈಗೆ ಲೇಪಿಸಿಕೊಂಡು ಕೆಂಪು ದಾಸವಾಳದ ಮಾಲೆಯನ್ನು ಕೊರಳಿಗೆ ಧರಿಸಿ ಕೆಂಪು ಬಟ್ಟೆಯನ್ನುಟ್ಟು ಪ್ರಾಣಿಗಳಲ್ಲಿಯೇ ಕ್ಲಿಷ್ಟವಾದಂತಹ ಕತ್ತೆಯ ಬೆನ್ನೇರಿ ದಕ್ಷಿಣಾಭಿಮುಖವಾಗಿ ದಕ್ಷಿಣ ದಿಕ್ಕು ಯಾರ ದಿಕ್ಕು? ಯಮನ ದಿಕ್ಕು. ಅಂದರೆ ಇದರ ಅರ್ಥವೇ ಮಾತ್ರವಲ್ಲ, ಅಷ್ಟು ಮಾತ್ರವಲ್ಲ, ಅದು ಮುರಿಬುದು ಮುರಿಬುದು ಒಂದೀಪವು ಇದು ಎರಡಾಗುದ ಕಾಣುತ್ತಿದೆ ಎರಡಾಗುದ ಕಾಣುತ್ತಿದೆ ಅರಮನೆಯೆಲ್ಲವ ಏಕಿದೆ ಅರಮನೆಯೆಲ್ಲವ ಏಕಿದೆ ಅರಿವಾಯ ಅಯ್ಯಯ್ಯೋ ಹರಿಸಿದೆ ತಂಗಿಯ ಮಕ್ಕಳ ಕರೆಸಿದೆ ಆ ಕೃಷ್ಣನ ಬಹುದರೆಯೊಳು ನಾಟಕದಾರಿ ಎಂದರಿವೆನು ಮೊದಲವರಿ ಮುರಿಗುದು ಒಂದೀಪ ಇದು ಎರಡಾಗುತ್ತ ಕಾಣುತ್ತಿದೆ ಕಾಣುತ್ತಿದೆ ನನ್ನ ನಗರಿದಂತಹ ಪೂತನಿ ಬಳಿ ಇಲ್ಲಿ ಬಾ ಎಂದು ನನ್ನನ್ನು ಕರೆಯುತ್ತಿದ್ದಾಳೆ. ಅಷ್ಟು ಮಾತ್ರವಲ್ಲ, ನನ್ನ ನಗರಿದಂತಹ ಜಗದ ರೇಣುಕ ಪ್ರಲಂಬಾಪಕ ಕೇಶಿಯವರೇವರು ಬಂದು ನನ್ನನ್ನು ಬಾಕಿ ತಪ್ಪಿಕೊಂಡು ನೀನು ಅಲ್ಲಿದ್ದು ಸಾಧಿಸುವುದೇನು? ಇನ್ನು ಏನು ಸಾಧಿಸಲಿಕ್ಕಿದೆ? ಇಲ್ಲಿ ಬಾ, ನಾವೆಲ್ಲರೂ ಹಾಯಾಗಿರೋಣ ಎಂದು ನನ್ನನ್ನು ಕರೆದಂತಹ ಏನು ಏನಿದು? ತಲೆಯನ್ನು ಮುಟ್ಟಿ ನೋಡುತ್ತಿದ್ದೇನೆ, ತಲೆಯಿಲ್ಲ. ಏನ ಶರ್ಯ? ತಲೆಯಿಲ್ಲ. ಇದು ಏನು ನನ್ನ ಪ್ರಶ್ನೆ? ಕತ್ತಲೆಯಲ್ಲಿ ನೋಡುವುದು ಸರಿಯಲ್ಲ. ಬೆಳಗ್ಗೆ ಅಂತ ನೋಡುತ್ತೇನೆ ಎಂದು ಹೋಗಿ ದರ್ಪಣವನ್ನು ಹಿಡಿದು ನೋಡಿದರೆ ಒಂದು ದೀಪ ಉರಿಯುತ್ತದೆ. ಎರಡಾಗಿ ಕಾಣುತ್ತಿದೆ, ಎರಡು ನಾಲ್ಕಾಗಿ ಕಾಣುತ್ತಿದೆ, ಹೀಗೆ ದ್ವಿಗುಣವಾಗಿ ಕಾಣುತ್ತಿದೆ. ಏನಿದರ ಯಾಕೆ ಹೀಗಾಯಿತು? ಅರಮನೆಯನ್ನೊಮ್ಮೆ ವೀಕ್ಷಿಸಿದಾಗ ಎಲ್ಲವೂ ಇಷ್ಟಮಯವಾಗಿದೆ. ಏನು? ಹೌದು, ಇದಕ್ಕೆ ದಾರಿಯೊಂದು. ಇನ್ನೂ ಬೆಳಗಾಗುವುದಕ್ಕೆ ಸ್ವಲ್ಪ ಸಮಯವಿದೆ. ಅಲ್ಲಿ ಹಾಗೆ ವಿಶ್ರಾಂತಿ ಪಡೆಯುತ್ತೇನೆ. ಮುಂದೇನಾಗುತ್ತೋ ನೋಡುವ. ತನ್ನ ಅರಮನೆ ಹೊರಗೊಳಗೆ ಶ್ರೀ ಕೃಷ್ಣಮಯವಾಗಿಯರು ನೆರೆ ಕಂಡ ಬರಲಿ ನೆನೆದು ಶ್ರೀಹರಿಮೂರ್ತಿಯ ನೆನೆ
ತ್ರಿಜಗದನಿ ದುರುಳನಿ ಪರಿ ಮರುಗಿ ಮರುಗಿ ನಯನವ ನಯನವ ತೆರೆದು ನೋಡಲು ಏನನ್ನು ಕಾಣುತ್ತಿದ್ದೇನೆ, ಎಂಥ ದೃಶ್ಯವನ್ನು ಕಾಣುತ್ತಿದ್ದೇನೆ. ಅರಮನೆಯ ಹೊರಗೆ ಒಳಗೆ ಎಡಕ್ಕೆ ಬಲಕ್ಕೆ ಎಲ್ಲಿ ನೋಡಿದರೂ ಓ ಆ ಕಡೆ ನೋಡಿದರೆ ಹೊಲವನ್ನು, ಈ ಕಡೆ ನೋಡಿದರೆ ಜಗದೊದ್ದಾರ ಕಥೆ. ಎಲ್ಲೆಲ್ಲಿಯೂ ಕೃಷ್ಣನ ಲೀಲೆಯನ್ನೇ ಕಾಣುತ್ತಿದ್ದೇನೆ, ಎಲ್ಲೆಲ್ಲೂ ಕೃಷ್ಣನ ಮಹಿಮೆಯನ್ನೇ ಕಾಣುತ್ತಿದ್ದೇನೆ. ಹಾಗಿದ್ದರೆ ನಾನು ಮಾಡಿದ ತಪ್ಪನ್ನು ಕೃಷ್ಣ ಮನ್ನಿಸಲಿಕ್ಕಿಲ್ವೇ? ಖಂಡಿತವಾಗಿಯೂ ಮನ್ನಿಸಿ. ಸ್ವಾಮಿ, ನನ್ನ ಸರ್ವ ಅಪರಾಧವಾಯಿತು, ನನ್ನ ತಪ್ಪುಗಳೆಲ್ಲವನ್ನೂ ಮನ್ನಿಸಿ ನನಗೆ ಬದುಕಲು ಅವಕಾಶ ಕೊಡು ಎಂದು ಆತನ ಚರಣ ಕಮಲಂಗರಿಗೆ ಬೊಡಮಟ್ಟ ಖಂಡಿತವಾಗಿಯೂ ನನ್ನನ್ನು ಕ್ಷಮಿಸಿ. ಆದರೆ ಈ ಕಂಸರ ಮನಸ್ಸು ಒಪ್ಪುತ್ತಿಲ್ಲ. ಗಂಡಾಗಿ ಹುಟ್ಟಿ ಗಂಡಾಗಿ ಬದುಕಿ ಗಂಡಾಗಿಯೇ ಸಾಯಬೇಕೆಂಬುದು ಈ ಕಂಸರ ನಿರ್ಧಾರ. ದೇವರನ್ನು ಕಾಣಲು ಎರಡು ಮಾರ್ಗವನ್ನು, ಒಂದು ಕಾರುಣ್ಯ, ಇನ್ನೊಂದು ಕಾಠಿಣ್ಯ. ಕಾರುಣ್ಯದ ಮಾರ್ಗವನ್ನು ಕಂಡುಕೊಂಡವನಲ್ಲ ಈ ಕೃಷ್ಣ. ಏನಿದ್ದರೂ ಕಾಠಿಣ್ಯದಿಂದಲೇ ಮುಕ್ತಿಯನ್ನು ಪಡೆಯುತ್ತೇನೆ. ಇದಕ್ಕಾಗಿ ಶ್ರೀಹರಿಯ ಮೂರ್ತಿಯನ್ನು ಹೃದಯ ಕಮಲದಲ್ಲಿ ನೆಲೆಗೊಳಿಸಿದ್ದೇನೆ. ಮನಸ್ಸಿನಿಂದಲೇ ಪೂಜೆಯನ್ನು ಮಾಡುತ್ತೇನೆ, ಎದುರಿಗೆ ಕಾಠಿಣ್ಯವನ್ನೇ ತೋರಿಸುತ್ತೇನೆ. ನೋಡೋಣ, ಅದವು ಪೂರ್ವ ದಿಗಂತದಲ್ಲಿ ಭಗವಾನ್ ಭಾಸ್ಕರನ್ನು ಉದಯಿಸುವ ಸಮಯ. ಅಂದರೆ ಬೆಳಗಾಯಿತು. ನಿತ್ಯ ವಿಧಿಗಳನ್ನು ಪೂರೈಸಿ ಕೋಲಗಡ್ಡಾವಳಿಯನ್ನು ಪ್ರವೇಶ ಮಾಡಿ ಜಗಜಟ್ಟಿ ಮಲ್ಲರನ್ನು ಕರೆಸಬೇಕೆಂದಿದ್ದರೆ ಮಹತ್ತರವಾದ ಕಾರ್ಯವೊಂದು ಆಗಬೇಕೆಂದು ತಿಳಿದು ಬರುತ್ತದೆ. ಅದರಿಂದ ಕರೆಸಿದ ಕಾರಣವನ್ನು ತಿಳಿಸಿ
ಮಹಾಪ್ರಭು ಒಮ್ಮೆಂದೊಮ್ಮೆಗೆ ನಿಮ್ಮ ಕರೆಯಾಯಿತು. ಓಡೋಡಿ ಬಂದೆವು. ಕರೆಸಿದ ಕಾರಣವೇನೆಂದು ತಿಳಿಸಿದರೆ ಈ ಕ್ಷಣದಲ್ಲಿ ನೆರವೇರಿಸಿಕೊಡ್ತೇವೆ. ನಿಮ್ಮನ್ನು ಕರೆಯುವುದಕ್ಕೆ ಕಾರಣ ಉಂಟು. ನನ್ನ ಗೋಕುಲದಿಂದ ಗೋರಾಮರು ನಮ್ಮ ಈ ಮಧುರೆಯಕ್ಕೆ ಬಂದಿದ್ದಾರೆ. ಅವರು ಮಾಡಿದ ಅನಾಹುತಗಳು ನಿಮಗೆ ತಿಳಿದೇ ಇದೆ. ಆದರೆ ಅವರು ಬಂದಂತ ಆ ಕೃಷ್ಣ ಬಲರಾಮರು ನಮ್ಮ ಅರಮನೆಯನ್ನು ಪ್ರವೇಶಿಸುವುದಕ್ಕೆ ಮೊದಲು ಅವರನ್ನು ಕೃಷ್ಣನೇ, ನೀನು ಚಿಕ್ಕ ಹುಡುಗ, ಯುದ್ಧವೆಂಬುದು ನಿನಗೆ ಸರಿಯಲ್ಲ. ಆದ್ದರಿಂದ ಒಳ್ಳೆಯ ಮಾತನ್ನು ಹೇಳುತ್ತೇನೆ. ಒಂದ ದಾರಿಯಲ್ಲಿ ಹಿಂದಿರುಗಿ ಹೋಗು, ಇಲ್ಲದಿದ್ದರೆ ನಿನ್ನ ಹಲವು ಲೆಕ್ಕ என்னைய மாவாயே ಮಾವ
ಹೌದು. ನಿನ್ನ ಶರೀರವನ್ನು ನೋಡು, ನನ್ನ ಶರೀರವನ್ನು ನೋಡು. ಏನಿಲ್ಲ. ನೀನು ಹಲ್ಲು ಮುರಿಯುವುದು ಬಿಡು, ನಾನು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನನ್ನು ದಯಮಾಡಿ ಹೋಗುವುದಕ್ಕೆ ಬಿಡು. ನನ್ನ ಮಾವನಂತಹ ಕಂಸನನ್ನು ನಿಲ್ಲಿಗೆ ಬಂದು ಕೇಳಿದನು, ಅದಲ್ಲದೆ ಬೇರೆ ಏನೂ ಇಲ್ಲ. ಮುಚ್ಚು ಬಾಯಿ. ಕೃಷ್ಣನೇ, ಏನಿಲ್ಲ. ನೀನು ಕಂಸನ ಅಯ್ಯನಾಗಿದ್ದರೂ ಆಗಬಹುದು, ಹಾ, ಆದರೆ ಕಂಸನ ವೈರಿಯೂ ಹೌದು ತಾನೆ. ಹಾ, ಆದ್ದರಿಂದ ನಿನ್ನನ್ನು ಇಲ್ಲಿಂದ ಒಂದು ಹೆಜ್ಜೆ ಮುಂದಿಡಲು ನಾನು ಬಿಡುವುದಿಲ್ಲ. ಯಾಕೆ? ಯಾಕಂದರೆ ಅವರಿಂದ ಆಜ್ಞೆಯನ್ನು ಪಡೆದು ಬಂದಿದ್ದೇನೆ. ಹಾ, ಕೃಷ್ಣನನ್ನು ಬಾಗಿಲಲ್ಲಿ ಕೊಂದು ಬಿಡುವೆನು. ಹಾಗಿದ್ದರೆ ನೀನು ಅಲ್ಲಿ ಯುದ್ಧ ಮಾಡ್ತೀಯಾ? ಪಕ್ಕ. ಅಲ್ಲಿ ಯುದ್ಧವೇ ಆಗ್ಬೇಕಾ? ಆಹಾ. ನನ್ನಿಂದ ಸಾಧ್ಯವಿಲ್ಲ, ಏಕೆಂದರೆ ನಾನು ಅಡವಿಯಲ್ಲಿ ಗೋವುಗಳನ್ನು ಕಾಯುವವನು. ನೀನು ಯುದ್ಧ ಮಾಡಲೇಬೇಕು ಎಂದೆಂದರೆ ಹಾ. ನಾನು ಬಿಡುವವನಲ್ಲ. ಹಾಗಾದರೆ ಬಾ. ಬಾಲಕ, ನನ್ನೊಂದಿಗೆ ಯುದ್ಧ ಮಾಡಲು ಬಂದಿದ್ದೀಯಾ? ಹೌದು. ನಿನ್ನ ಕೈ ಕಾಲುಗಳನ್ನು ಮುರಿದು ನಿನ್ನ ಕೈಗೆ ಕೊಟ್ಟೇನು? ಮುಚ್ಚು ಬಾಯಿ. ಹಲೋ ಮುಷ್ಟಿಕ, ನಿನ್ನೊಡನೆ ಬಂದ ಒಬ್ಬನನ್ನು ನಮ್ಮ ಹಲ್ಲು ಮುರಿಯುತ್ತಾನೆ ಎಂದು ಬಂದ. ಅವನ ಪ್ರಾಣವನ್ನೇ ಅವನು ಕರೆದುಕೊಂಡು ಹೋದ. ಆದ್ದರಿಂದ ನೀನು ಬಂದ ಹಾಗೆ ಮಾಡಿ, ಇಲ್ಲವಾದರೆ ಅದೇ ಗತಿ
ತಿರುಗು. ನನಗೆ ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ನೀನು ಕೇಳುವುದಿಲ್ಲ. ನಿನ್ನನ್ನು ನಾನು ಯುದ್ಧದಲ್ಲಿ ನೋಡಿಕೊಳ್ಳುತ್ತೇನೆ. ವಸುದೇವ ದೇವಕಿಯರನ್ನು ಕೊಲ್ಲಿ, ಉಗ್ರಸೇನರನ್ನು ಕೊಲ್ಲಿ, ಮಧುರೆಯಲ್ಲಿರುವ ಎಲ್ಲರನ್ನು ಕೊಲ್ಲಿರಿ. ಮಾವನ್ ನೆಗೆದು ಬಿಟ್ಟು ಸತ್ತ. ಹೌದೇನಾ? ಏನು ಮಾವ? ಯಾರು ನೀನು? ಕೃಷ್ಣ ಬಲರಾಮ. ಕೃಷ್ಣ ನೀನೇನು? ನೀನು ಬಲರಾಮ. ಬಲರಾಮ. ಹಾ. ಹೌದೇನಾ? ಏನು ಮಾವ? ಒಬ್ಬ ಅರಸ ಹಾ. ಸಿಂಹಾಸನದಲ್ಲಿ ಕೂತಿರ್ಬೇಕಾದರೆ ಹಾ. ಸಭಾಮಂಟಪವನ್ನು ಪ್ರವೇಶ ಮಾಡಲು ಹಾ. ಅಪ್ಪಣೆಯನ್ನು ಪಡೆಯಬೇಕೆಂಬ ಪರಿಜ್ಞಾನವಿಲ್ಲದೆ ಹೋಯ್ತಾ ಇಲ್ಲ ಮಕ್ಕಳೇ ನಿಮಗೆ. ನೀವು ಮಾವ ಅಲ್ಲ ಮಾವ. ಯಾರಿಗೆ ಯಾರು ಮಾವ? ಮಾವ ಎಂಬ ಹೆಸರು ಎತ್ತಿದರೆ ಜಾಗಿರ್ತಾರೆ. ಯಾಕೆ ಮಾವ? ಅವರು ಹಟ್ಟಿಗೆ ದನಗಳು ನುಗ್ಗಿದ ಹಾಗೆ ಬಂದು ಹಾ. ಈ ಸಭಾಮಂಟಪವನ್ನು ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ಹಾ. ಓಡೋಡಿ ಬಂದು ನನ್ನ ತೊಡೆಯನ್ನು ಏರುತ್ತಿರಲ್ಲ ಮಕ್ಕಳೇ. ಏನು ಸಲುಗೆ ನಿಮಗೆ ನನ್ನಲ್ಲಿ? ಮಾವ ನಿನ್ನೋಡಿ ನಗೆ ತಿಟಬದು ತಲುಕಿಗೆ ನಿಂದ ಕೆಳಗೆ ತಿಟಬದು ಮಾವ ಕೆಳಗೆ ತಿಟಬದು ಆ
ಒಲಿದು ಎಲ್ಲ ಪರಿಸಿದೇಕೆ ಒಲಿದು ಎಲ್ಲ ಪರಿಸಿರುವುದೇಕೆ ಎನಗದು ಒಲಿದು ಎಲ್ಲ ಪರಿಸುವುದೇಕೆ ಎನಗದು ಸಲುಗೆಯ ಕುಸುಮಾವ ನಿನ್ನೋಡೆನಗೆ ಬಿಟ್ಟವದು ಸಲುಗೆ ಸಲುಗೆ ಏನು ಸಲುಗೆ ನಿಮಗೆ ನನ್ನಲ್ಲಿ? ಮಾವನಿಗೆ ಅತ್ಯಂತ ಪ್ರಿಯವಂತೆ, ಹಾಗೆ ಮಾವನಿಗೂ ಅಳಿಯನೆಂದರೆ ಅತ್ಯಂತ ಪ್ರಿಯವಂತೆ. ಯಾರು ಯಾರಿಗೆ ಅಲ್ಲಿಯೋ? ಹಾಗಾಗಿ ನಾವು ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೇವೆ. ಯಾಕೆ? ನಿಮ್ಮನ್ನು ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು, ನಿಮ್ಮನ್ನು ನೋಡ್ಬೇಕು ಅಂತ. ನೋಡಿ ಆಗಿತ್ತಲ್ಲ, ಹೊರಡಿ ಇನ್ನು. ನಮ್ಮನ್ನು ಕರೆಸಿದ್ಯಾಕೆ ಮಾವ? ನಿಮ್ಮನ್ನು ಕರೆಸಿದ ಹ, ಎಲ್ಲ ಕೃಷ್ಣ ಬೇಡ ನಿನ್ನ ಕಾಪಾಡ ಬೇಡ ಪೊತ್ತನಿಲ್ಲ ಮುಚ್ಚುಬಾಯಿ, ನೀನು ಏನು ಹೇಗೆ ಎಷ್ಟು ಎಂಬುದನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಕಪಟಿ ಕಪಟ ನಾಟಕ ಸೂತ್ರಧಾರಿ ನೀನು, ಹೌದೇನಾ? ಒಂದು ಪ್ರಶ್ನೆ ಕೇಳ್ತೇನೆ, ನೇರವಾಗಿ ಉತ್ತರ ಕೊಡ್ಬೇಕು. ನನ್ನ ಗೋಕುಲದಲ್ಲಿರುವ ಮಕ್ಕಳು ಹಾಲನ್ನುಂಡು ದಷ್ಟ ಪುಷ್ಟವಾಗಿ ಬೆಳೆಯಲಿ ಎಂಬ ಹಾಗೆ ನಿಮ್ಮಲ್ಲಿಗೆ ಪೂತನಿಯನ್ನು ಕಳಿಸಿದ್ದೆ. ಯಾಕಾಗೊಂಡೆ ಅವನು? ಜಗದ ಜನರ ಕರುಗನಿಗೆ ಕಪ್ಪು ಕರುಗನಿಗೆ ಜಗದ ಜನರ ಕಪ್ಪು ಕರುಗನಿಗೆ ಕಪ್ಪು ಕರುಗನಿಗೆ ಹಗಲು ಕೊನೆಯಲು ವಿಗಡ ವಿಷವ ನಿಟ್ಟು
ಮುದದಿಂದ ಮಗುಟಿ ಕೊಂದೆನು ಮಗುಟಿ ಕೊಂದೆ ಮಾವ ಬಿಗದ ಬಿಟ್ಟವ ನಿಂತೋದರಿಂದ ಮಗುಟಿ ಕೊಂದೆ ಜಗದ ಜನ ಕತ್ತು ಕರುಗಳಿಗೆ ಮಗನು ಮೊರೆಯನು ಬಿಗದ ಬಿಡವ ನಿಂತದಿಂದ ಮಗುಟಿ ಕೊಂದೆ ಮಾವ ಕೂತಲ್ಲಿ ನಿಮ್ಮದನವ ಮಾವ ನಾನೇ ಕಳಿಸಿದ್ದು ತಿಳಿಯದೇ ಹೋಯ್ತು ಮಾವ ಏನು ತಿಳಿಲಿಲ್ಲ ಕೂತನಿಯು ಆ, ಎಲ್ಲ ಮಕ್ಕಳಿಗೆ ಹಾಲುಣಿಸುವುದಕ್ಕಾಗಿ ನಂದಗೋಕುಲಕ್ಕೆ ಬಂದಿದ್ದಳು ಓ ಅವಳ ಹಾಲನ್ನು ಕುಡಿದ ಎಲ್ಲ ಮಕ್ಕಳು ಸತ್ತೇ ಹೋಯ್ತು ಮಾವ ಅದು ನೀನು ಸಾಯಲಿಲ್ಲವ ನನ್ನಲ್ಲಿಗೆ ಕೂಡ ಬಂದು ನಾನು ಸಾಯಲಿಲ್ಲ ಯಾಕೆ ಯಾಕೆ ನೀವಿದ್ದೀರಲ್ಲ ಮಾವ ನೀವಿರುವಾಗ ನಾನು ಯಾಕೆ ಸಾಯುವುದು? ಬಗುಲ ಬೇಡ ಆ ವಿಚಾರವನ್ನು ಬಿಡು ಹೋಗಲಿ ಹೌದೇನು ಶಕಟಾಸುರನನ್ನು ಕಳಿಸಿದೆ ಹಾ, ಯಾಕೆ ಬಂದ? ಚಕ್ಕಟ ಬಂಡೆಯ ರೂಪದಲ್ಲಿ ಬಂದ ಹಾ. ಒಳ್ಳೆಯ ರೂಪದಲ್ಲಿ ನಮ್ಮ ಮುಂದೆ ನಿಂತ ಓಹೋ ಬಂಡೆ ಹೇಗುತ್ತಂತೆ ಕಾಲಿರಿಸಿದ್ದು ಕಾಲಿರಿಸಿದೆ? ಗಟ್ಟಿಲ್ಲ ಮಾವ ಏನಾಯ್ತು ಬಂಡಿ ಗಟ್ಟಿಲ್ಲವ ಸತ್ತೇ ಹೋದ ಏನು ಕಾಲು? ಅವನು ಗೋವುಗಳೊಟ್ಟಿಗೆ ಗೋವಿನ ರೂಪದಲ್ಲಿ ಬಂದ ಆ, ಅವನ ಕೊಂಬಲ್ಲಿ ಹಿಡಿದು ತಿರುಗಿ ಓಹೋ. ಬಕಾಸುರನನ್ನು ಯಾಕೆ ಬಂದೆ? ಕೊಕ್ಕು ಹೇಗುಂಟಂತೆ ಬಿಡಿಸಿ ನೋಡಿತು ಮಾವ ಆ, ಅವ ಕೊಕ್ಕು ಮುದ್ದು ಸತ್ತೇ ಹೋದ ಕೇಸಿಯನ್ನು ಯಾಕೆ ಬಂದೆ? ಅವನು ಕುದುರೆಯ ರೂಪದಲ್ಲಿ ಬಂದ ಆ. ನಾವು ಆ ಕುದುರೆಯ ಮೇಲೆ ಏರಿದಾಗ ಅವನು ಸತ್ತೇ ಹೋದ. ಹೋಗಲೇ ಬಿಡಿ ಹಾ ಹೌದೇನು ನೀವು ಬರುವಾಗ ದಾರಿಯಲ್ಲಿ ಹಾ ನಮ್ಮ ರಜಕ ಸಿಕ್ಕಿದ ಹಾ ಅವನನ್ನು ಕೊಂಡು ಬಿಡಿಸಿದ್ದೀರಿ ಹಾ ಯಾಕೆ ಬಂದಿರಿ ನಮಗೆ ಬಟ್ಟೆ ಬೇಕು ಅಂತ ಕೇಳಿದ್ದೆ ಅವ ಅಹಂಕಾರದಿಂದ ನಿಮಗೆ ಬಟ್ಟೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ ಓ. ನಮಗೆ ಸಿಟ್ಟು ಬಂತು ಅವನು ಕೊಂದೇ ಅವನನ್ನು ಕೊಂದಿರಿ ನಮ್ಮ ಪಟ್ಟದ ಆನೆ ಅದನ್ನು ಯಾಕೆ ಕೊಂದಿರಿ ಅದಕ್ಕೆ ತುಂಬಾ ಮತ ಮಾವ ಅದರ ಬಾಲವನ್ನು ಹಿಡಿದು ಹೇಗುಂಟು ಅಂತ ತಿರುಗಿಸಿದ. ನಾನು ನಮುಚಿದರು ಏನು ಮಾಡಿದ್ರು ನಿಮಗೆ ನನ್ನ ಹಲ್ಲು ಮುರಿತಾನಂತ ಮುಂದಾದ ಮಾವ ನಾನು ಬಿಡ್ಬೇಕು ಅವನನ್ನು ಕೊಂದೇ ಬಿಟ್ಟು ಬಿಡಿ ಪೂಜೆಗಾಗಿ ಪೂಜಿಸುತ್ತಿದ್ದೆ ಬಿಲ್ಲು ಹಾ ಅದನ್ನು ಮುರಿದಿರಲ್ಲ ಪಾಪಿ ಮಕ್ಕಳೇ ಯಾಕೆ ಮುರಿದಿರಿ ಅದನ್ನು ಮಾವ ಅದನ್ನು ನಾವು ಎತ್ತಿದು ಮಾತ್ರ ಮಾವ ಅದು ಪುಡಿ ಪುಡಿ ಅದು ಯಾವುದು ಕಟ್ಟಿಲ್ಲ ಮಾವ ಎಲ ಎಲ ನಾನು ಕೇಳಿದಕ್ಕೆಲ್ಲ ಅಸಂಬದ್ಧವಾಗಿ ಉತ್ತರವನ್ನು ಕೊಡುತ್ತಾ ಇದ್ದೀರಿ ಹಾ ಕೊಡುವುದು ಮಾತ್ರವಲ್ಲ ಮತ್ತೆ ಹಲ್ಲು ಬಿಟ್ಟು ನಡೆಯಾಡುತ್ತಿದ್ದೀರಿ ಹಾ ಮಕ್ಕಳೇ ನಿಮ್ಮ ಹಲ್ಲು ಮುರಿತೇನೆ ಜಾಗ್ರತೆ. ತದನೀಗ ಬಿಡು ಮಾವಯ್ಯ ಓ ಮಾವಯ್ಯ ಯಾತಕ್ಕೆ ಕೋಪವು ಬರೀರೆ ತದನೀಗ
ಅದಕ್ಕಿಂತ ಮುಂಚಿತವಾಗಿ ಅಜ್ಜನಾದ ಉಗ್ರಸೇನನಿಗೆ ಈ ಮಧುರೆಯ ಪಟ್ಟವನ್ನು ನೀಡಿ ಅನೇಕರಾದಷ್ಟು ಯಾದವರನ್ನು ಹಾಗೂ ನಮ್ಮ ತನ್ನ ತಾಯಿಯರಾದ ವಸುದೇವ ದೇವಕಿಯರನ್ನು ಬಂಧನದಿಂದ ಬಿಡಿಸಿದ್ದಾಗಿದೆ. ಹೌದು, ಜೀವರು ಆಡುವುದಕ್ಕೆ ಆಟವೆಂದು ಹೆಸರು, ದೇವರು ಆಡುವುದಕ್ಕೆ ಲೀಲೆ ಎಂದು ಹೆಸರು. ಹಾಗಾಗಿ ಜಗತ್ತನ್ನೇ ರಂಗಸ್ಥಳವಾಗಿರಿಸಿ ಚಂದ್ರನನ್ನೇ ದೀಪವನ್ನಾಗಿ ಬೆಳಗಿ ನಿಗಮ ಆಗಮಗಳ ಪರದೆಯನ್ನು ಕಟ್ಟಿ ಈ ಲೀಲೆಯನ್ನು ಆಡಿದ್ದರಿಂದ ಇದು ಲೀಲಾ ರಂಗ. ಕೃಷ್ಣ ಲೀಲೆ ಕಂಸವಧೆ ಎಂಬ ಈ ಪುಣ್ಯ ಕಥಾ ಭಾಗವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಕುಣಿದರೋ ಅವರೆಲ್ಲರಿಗೂ ಶ್ರೀ ಸ್ಥಳ ಸ್ಥಾನಿಕ ದೇವರಾದ ಶ್ರೀಕೃಷ್ಣ ದೇವರು ಹಾಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ದುಗ್ಗರಾಯ ಹಾಗೂ ನಾಗದೇವರು ಹಾಗೂ ಸರ್ವ ದೈವ ದೇವರುಗಳು ಅವರಿಗೆ ಸಕಲ ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಎಂದು ಹೇಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ